go somewhere new. And I try to crack this iceberg open till it shatters through the ocean. I wanna make shockwaves. I wanna make ತುಂಬ ಬಗ್ಗಿಸ್ಕೊಂಡು ಓಡಿಸ್ಬೇಕು. ಟರ್ನಿಂಗ್ ರೇಡಿಯಸ್ ತುಂಬ ಕಮ್ಮಿ. ABS ಬ್ರೇಕ್ ಒಂಚೂರು ನನಗೆ ಟ್ವಿನ್ ಸಿಲಿಂಡರ್ ಇಂಜನ್ ಇದು ಒಂಚೂರು ಎಕ್ಸ್ಪೆನ್ಸಿವೇ ಅನಿಸುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರಿ ಎಲ್ಲರೂ? ನೋಡ್ತಾ ಇದ್ದೀರಾ ಅಪ್ರಿಲಿಯಾ ಸ್ಪೋರ್ಟ್ಸ್ ವರ್ಷನ್ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಗುರು. ನಮ್ಮ GS ನೋಡ್ಬೋದು ನೀವು. ಚೆನ್ನಾಗಿದೆ ಗಾಡಿ ಓಡಿಸ್ತಾ ಫ್ಯೂಚರ್ಸ್ ಏನಿದ್ದಾವೆ, ಹೆಂಗಿದೆ ಗಾಡಿ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಏನು ಗುರು ಇದು? ಅದು ಇದು ಟಚ್ ಆಗುತ್ತೆ ಬರೋ ಟ್ಯಾಂಕು. ನಮ್ಮ ಹುಡುಗ ಭಯ ಪಡ್ತಾವನು ಹಿಂದೆಗಡೆ. ಪಿಕಪ್ ಚೆನ್ನಾಗಿದೆ, ಪವರ್ ಜಾಸ್ತಿ ಅಲ್ವಾ, ಅರೌಂಡು 46 bhp ಪವರ್ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ. ಹಿಂದೆಗಡೆ ಪಿಲಿಯನಿಯರ್ ಕೂತ್ಕೊಳ್ಳೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಪವರ್ ಸಾಕತ್ತೈತೆ ಪವರು, ಬಟ್ ನಮ್ಗೆ ಅಭ್ಯಾಸ ಇಲ್ಲ ಆ್ಯಕ್ಚುಲಿ ಈ ಸ್ಪೋರ್ಟ್ಸ್ ಗಾಡಿ ಓಡಿಸೋಕ್ಕೆ. ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ ಗುರು. ಸೌಂಡ್ ಚೆನ್ನಾಗಿದೆ. ಇದು ಲಾಂಗ್ ಡ್ರೈವ್ಗೆ ಆಗೋದೇ ಇಲ್ಲ. ಇದು ಅರೌಂಡ್ ಒಂದು 200 ಹೋಗಬೇಕು ಅಂದ್ರೂ ತುಂಬ ಕಷ್ಟ ಇದೆ ಈ ಗಾಡಿಯಲ್ಲಿ. ಅಭ್ಯಾಸ ಇರೋರ್ಗೆ ಓಕೆ, ನಮ್ಮಂಥ ಅಡ್ವೆಂಚರ್ ಗಾಡಿ ಓಡಿಸೋರಿಗೆ ತುಂಬ ಬಗ್ಗಿಸ್ಕೊಂಡು ಓಡಿಸ್ಬೇಕು. ಫುಲ್ ಎಲ್ಲ ನಾವು ಟ್ಯಾಂಕ್ ಮೇಲೆ ಮಲಗಿಬಿಟ್ಟಿದ್ದೀನಿ. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದರಲ್ಲಿ ಆ್ಯಕ್ಚುಲಿ 3 ಮೋಡ್ಸ್ ಬರ್ತವೆ, ತೋರಿಸ್ತೀನಿ ಬನ್ನಿ. ನಾನು ಗೇರ್ ಹಾಕ್ಬೇಕಾದ್ರೆ ಒಂಚೂರು ಸೌಂಡ್ ಬರ್ತಾಯಿದೆ, ಏನಂತ ಗೊತ್ತಾಗಿಲ್ಲ. ಬ್ರೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ನೋಡಿ, ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದು ಆ್ಯಕ್ಚುಲಿ ರೇಡಿಯಸ್ ತುಂಬ ಕಮ್ಮಿ, ಟರ್ನಿಂಗ್ ರೇಡಿಯಸ್ಸು. ಟ್ಯಾಂಕ್ ಟಚ್ ಆಗ್ತಾಯಿದೆ ಕೈಯೇ. ತುಂಬ ಹುಷಾರಾಗಿ ಓಡಿಸ್ಬೇಕು ಟರ್ನಿಂಗ್ಗಳಲ್ಲಿ. ನೋಡಿ ಹೆಂಗೆ ಹೋಗ್ತಾ ಇದೆ ಗೊತ್ತಾ, 3rd ಗೇರಲ್ಲಿ. ವೆರಿ ನೈಸ್. ಎಲ್ಲಾದರೂ ಇಲ್ಲಿ ಮರದ ಗಿಡಗಳು ಹಾಕ್ಬಿಟ್ಟು ನಿಮ್ಮ ಗಾಡಿ ನೀಟಾಗಿ ತೋರಿಸ್ತೀನಿ. ಓವರ್ ಲುಕ್ಕು, ಬ್ರೇಕ್ ಚೆನ್ನಾಗಿ ಬೀಳ್ತಾ ಇದ್ದಾವೆ. ಈ ರೇಡಿಯಸ್ಸು ತುಂಬ ಕಮ್ಮಿ, ಲಾಂಗ್ ಟರ್ನ್ ತಗೋಬೇಕು. ಇದು ಕತೆ ನೋಡಿ. ಮತ್ತು ಶೂಸ್ದು ಲೇಸು ಗೇರ್ ಸಿಸ್ಟಮ್ ಸಿಕ್ಕಾಕೊಂಡ್ಬಿಟ್ಟಿದೆ. ಇವಾಗ ಬೀಳ್ತಾ ಇದ್ವಿ ಗ್ಯಾರಂಟಿ. ನೋಡ್ಬೋದು ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದು ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ, ಸ್ಪೋರ್ಟ್ಸಿ ಲುಕ್ಕು. ನೀವೇನು ನೋಡ್ತಾ ಇದ್ರ ಇಂಜನ್ನು 476 cc ಇಂಜನ್. ಇದು ತುಂಬ ಪವರ್ಫುಲ್ ಇಂಜನ್ನು, ಟ್ವಿನ್ ಸಿಲಿಂಡರ್ ಇಂಜನ್ನು. ಇಂಜನ್ CC ಏನಿದೆಯೋ ಅದೇ ಹೆಸರನ್ನೇ ನಮಗೆ ಬೈಕ್ ನೇಮ್ ಆಗಿ ಮಾಡೆಲ್ ಆಗಿ ಇಟ್ಟಿದ್ದಾರೆ, RS457 ಅಂತ. ನೋಡ್ಬೋದು ನೀವು ಇಂಜನ್ನು. 400-500 cc ಬೈಕ್ಸ್ಗಳಲ್ಲಿ ದಿ ಬೆಸ್ಟ್ ಇಂಜನ್ ಅಂತ ಹೇಳ್ತೀನಿ ಟ್ವಿನ್ ಸಿಲಿಂಡರ್ ಇಂಜನ್ನು. ತುಂಬ ಚೆನ್ನಾಗಿರುತ್ತೆ, ತುಂಬ ಪವರ್ಫುಲ್ಲು. ಇದ್ರ ಪವರ್ ಬಂದುಬಿಟ್ಟು ಅರೌಂಡು 46 bhp ಪವರು, 43 Nm ಟಾರ್ಕು. ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ನೋಡ್ಬೋದು ನೀವು. ಆ ಕಲರ್ ಬಂದ್ಬಿಟ್ಟು ವೈಟ್ ಕಲರ್. ಇದು ಫ್ರಂಟ್ ಟು ಬ್ಯಾಕ್ ಬಂದ್ಬಿಟ್ಟು 17 ಇಂಚ್ ವೀಲು. ನೋಡ್ಬೋದು ನೀವು. ಬ್ರೇಕಿಂಗ್ ಸಿಸ್ಟಮು ಬ್ರೆಂಬೋ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿದೆ ಫ್ರಂಟ್ ಟು ಬ್ಯಾಕ್ ಕೂಡ. ಟೈರ್ಸ್ ನಿಮಗೆ ಅಪ್ರಿಲಿಯಾ ಟೈರ್ಸೇ ಬರುತ್ತೆ. ಫ್ಯೂಲ್ ಟ್ಯಾಂಕ್ ಕೂಡ ಅರೌಂಡ್ ನಮಗೆ 13 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ರಿಸರ್ವಲ್ಲಿ 2 ಲೀಟರ್ಸ್ ಇರುತ್ತೆ. ನಮಗೆ ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ ಕೂಡ ನಮಗೆ TFT ಡಿಸ್ಪ್ಲೇ ಬರುತ್ತೆ. ಸೀಟ್ಸು ಕಂಫರ್ಟಬಲ್ ಆಗಿರುತ್ತೆ. ಬಟ್ ಪಿಲಿಯನರ್ಗೆ ಒಂಚೂರು ಕೂತ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಇರ್ಬೋದು, ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ಬಟ್ ಕಂಫರ್ಟಬಲ್ ಇಲ್ಲ ಪಿಲಿಯನರು. ಫ್ರಂಟಲ್ಲಿ ನಮಗೆ DRLಸು ಮತ್ತು ಹೆಡ್ಲೈಟು ಕಂಪ್ಲೀಟ್ LED ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಂಡಿಕೇಟರ್ಸು LED ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡ್ಬೋದು. ನಿಮಗೆ TFT ಡಿಸ್ಪ್ಲೇನ ಕಂಟ್ರೋಲ್ ಮಾಡೋಕ್ಕೆ ಸ್ವಿಚಸ್ ಕೊಟ್ಟಿದ್ದಾರೆ, ಮತ್ತು ಪಾಸಿಂಗ್ ಲೈಟ್ ಆಗಿರ್ಬೋದು, ಇಂಡಿಕೇಟರ್ಸ್ ಆಗಿರ್ಬೋದು, ಸ್ವಿಚಸ್ಸು ಚೆನ್ನಾಗಿದೆ. ಓಕೆ, ಇಂಜನ್ ಆಫ್ ಆ್ಯಂಡ್ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ಕೆಳಗಡೆ ಬಂದುಬಿಟ್ಟು ಬ್ಲಾಕ್ ಕಲರ್ ಇರೋದು ರೈಡಿಂಗ್ ಮೋಡ್ಸ್ನ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡೋ ಸ್ವಿಚ್ ಅದು. ನನಗೆ ಡಿಸಪಾಯಿಂಟ್ ಆಗಿದ್ದೇನಪ್ಪ ಅಂದರೆ ಬ್ರೇಕ್ ಲಿವರ್ ಆಗಿರಲಿ ಕ್ಲಚ್ ಲಿವರ್ ಆಗಲಿ ಅಡ್ಜಸ್ಟಬಲ್ ಇಲ್ಲ, ಅದೊಂಚೂರು ನನಗೆ ಡಿಸಪಾಯಿಂಟ್ ಅನ್ನಿಸ್ತು. ಕೀ ಆನ್ ಮಾಡಿದ ತಕ್ಷಣ ನಮಗೆ TFT ಡಿಸ್ಪ್ಲೇ ಈ ಥರ ಕಾಣಿಸುತ್ತೆ ನೋಡ್ಬೋದು. ನಿಮಗೆ ಇದರಲ್ಲಿ ಬಂದ್ಬಿಟ್ಟು 3 ರೈಡಿಂಗ್ ಮೋಡ್ಸ್ ಇದ್ದಾವೆ. ಆಲ್ರೆಡಿ ಇದು ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿದೆ, ನಾನು ಚೇಂಜ್ ಮಾಡ್ತೀನಿ ನೋಡಿ. ಇವಾಗ ಇದು ಎಕೋ ಮೋಡು, ರೈನ್ ಮೋಡು, 3 ಮೋಡ್ಸು ನೋಡ್ಬೋದು ನೀವು. ಸ್ಪೋರ್ಟ್ಸ್ ಮೋಡ್ ಬಂತು. ಈ ಬೈಕು ನಮಗೆ 3 ಕಲರ್ಸಲ್ಲಿ ಅವೈಲೇಬಲ್ ಇದೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನು, ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಾಂಬಿನೇಷನು, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನು. ನಮಗೆ ಈ ಗಾಡಿಗೆ ಟಕ್ಕರ್ ಕೊಡೋದು ಬಂದ್ಬಿಟ್ಟು RC 390 ಮತ್ತು ಯಮಹಾ R3 ಮತ್ತು ನಿಂಜಾ 500 ಕೂಡ ಈ ಗಾಡಿಗೆ ಟಕ್ಕರ್ ಕೊಡೋ ಗಾಡಿಗಳಿವೆ. ನಮಗೆ ಎಕ್ಸಾಸ್ಟ್ ಬಂದ್ಬಿಟ್ಟು ಅಂಡರ್ಬಿಲ್ ಎಕ್ಸಾಸ್ಟ್ ಕೊಟ್ಟಿರ್ತಾರೆ, ಟ್ವಿನ್ ಸಿಲಿಂಡರ್ ಎಕ್ಸಾಸ್ಟು, ತುಂಬ ಚೆನ್ನಾಗಿರುತ್ತೆ ಸೌಂಡು. ಒಂದ್ಸಲಿ ಕೇಳಿಸ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. ಆ್ಯಕ್ಚುಲಿ ಟ್ವಿನ್ ಸಿಲಿಂಡರ್ ಇಂಜನ್ ಅಲ್ವಾ, ಸೌಂಡ್ ಚೆನ್ನಾಗಿದೆ ಎಕ್ಸಾಸ್ಟ್ ಸೌಂಡು. ನನಗೆ ಡಿಸಪಾಯಿಂಟ್ ಏನಪ್ಪ ಅನಿಸಿದೆ ಅಂದರೆ ಈ ಕ್ಲಚ್ ಲಿವರ್ಸು ಬ್ರೇಕ್ ಲಿವರು ಅಡ್ಜಸ್ಟ್ಮೆಂಟ್ ಇಲ್ಲ. ಸೌಂಡ್ ನೋಡಿ ಮತ್ತೆ. ಸೌಂಡ್ ಸಿಕ್ಕಾಪಟ್ಟೆ ಬರುತ್ತೆ, ಭಯ ಆಗುತ್ತೆ. ನನ್ನ ತಮ್ಮ ಆವಾಗಲೇ ಓಡಿಸ್ತಾ ಇದ್ರು, ಅವನಿಗೆ ಹೋಗಿದ್ದು ಸ್ಪೀಡಿಗೆ ಭಯ ಆಯಿತು ನನಗೆ. ABS ಬ್ರೇಕು ಒಂಚೂರು ನನಗೆ ಟರ್ನಿಂಗ್ ರೇಡಿಯಸ್ ತುಂಬ ಕಮ್ಮಿ. ಗೇರ್ಸ್ ಯಾಕೋ ಗೇರ್ ಹಾಕ್ಬೇಕಾದ್ರೆ ಒಂಚೂರು ಲೈಟಾಗಿ ನಮಗೆ ಸೌಂಡ್ ಬರ್ತಾ ಇದೆ, ಪಟ್ ಪಟ್ ಅಂತ. ಅದು ಮೇ ಬಿ ಇದಕ್ಕೆ ಕ್ವಿಕ್ ಶಿಫ್ಟರ್ ಇಲ್ಲ. ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲ ಕೇಳಿಬಿಟ್ಟು ಒಂದು ಲಾಂಗ್ ರೈಡ್ ತೊಗೊಂಡೋಗ್ಬೇಕು. ಲಾಂಗ್ ರೈಡ್ ಮೀನ್ಸ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡ್ಬೋದು ಈಸಿಯಾಗಿ. ಸೌಂಡು ಪಿಲಿಯನರ್ ಒಂಚೂರು ಟೈಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಗ್ಯಾರಂಟಿ ಬಿದ್ದೋಗ್ತಾರೆ. ಇನ್ಲೈನ್ 2 ಸಿಲಿಂಡರ್ ಇಂಜನ್ ಇದು. ಈ ಟ್ವಿನ್ ಸಿಲಿಂಡರ್ ಇಂಜನ್ನು ಪ್ಲಸ್ ಏನಪ್ಪ ಅಂದರೆ ಸೌಂಡ್ ಚೆನ್ನಾಗಿ ಬರುತ್ತೆ. ಸ್ಪೋರ್ಟ್ಸ್ ಬೈಕ್ ಇಷ್ಟ ಆಗೋರಿಗೆ ದಿ ಬೆಸ್ಟ್ ವೆಹಿಕಲು. ಬಟ್ ಏನಪ್ಪ ಅಂದರೆ ಟ್ವಿನ್ ಸಿಲಿಂಡರ್ ಇಂಜನ್ ಇದು ಒಂಚೂರು ಎಕ್ಸ್ಪೆನ್ಸಿವೇ ಅನಿಸುತ್ತೆ. ಬಟ್ಟು ಸ್ಪೋರ್ಟ್ಸ್ ಬೈಕು ಓಡಿಸ್ಬೇಕು, ಸ್ಪೋರ್ಟ್ಸ್ ಬೈಕ್ ಇಡಬೇಕು ಅನ್ನೋ ಫೀಲಿಂಗ್ ಇರೋರು ಒಂದು 400cc ನೋಡ್ತಾ ಇದ್ದರೆ ದಿ ಬೆಸ್ಟ್ ಇಂಜನು, ದಿ ಬೆಸ್ಟ್ ಬೈಕ್ ಇದೆ ಅಂತ ಹೇಳ್ತೀನಿ ನಾನು. ಪವರ್ ಆಗಿರಲಿ. ಬಟ್ ಏನಪ್ಪ ಅಂದರೆ ಕೂತ್ಕೊಳ್ಳೋದು ಇದು ಅಭ್ಯಾಸ ಆಗಬೇಕು. ನನಗೆ ಯಾಕೋ ಇದು ಒಂಚೂರು ಕೂತ್ಕೊಳ್ಳೋದು ನನಗೆ ಇಷ್ಟ ಆಗಿಲ್ಲ. ಟ್ಯಾಂಕ್ ತುಂಬ ಟಚ್ ಆಗ್ತಾಯಿದೆ. ಬಟ್ ಅಭ್ಯಾಸ ಇರೋರಿಗೇನೋ ಓಕೆ, ಬಟ್ ನಮಗೆ ಮೇ ಬಿ ಇಂಥ ಗಾಡಿ ಒಂದು ತೊಗೊಂಡ್ರೆ ಅಭ್ಯಾಸ ಮಾಡ್ಕೋಬೋದು. ತೊಗೊಳ್ಳೋಣ, ಫ್ಯೂಚರಲ್ಲಿ ತೊಗೊಳ್ಳೋಣ. ಸದ್ಯಕ್ಕೆ ನಮ್ಮ ಹತ್ರ ಇರೋ ಗಾಡಿಗೆ ಪೆಟ್ರೋಲ್ ಹಾಕೋಕ್ಕೆ ದುಡ್ಡಿಲ್ಲ. ನೀವು ನಿಜವಾಗ್ಲೂ ಗಾಡಿನ ಏನಾದರೂ ನೋಡ್ತಾ ಇದ್ದರೆ ತಗೊಳ್ಳೋದು ಅಮೌಂಟು ಅದ್ರ ಬಜೆಟ್ ಪಕ್ಕಕ್ಕಿಟ್ಟು ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಗಾಡಿ ತುಂಬ ಚೆನ್ನಾಗಿದೆ. ಅಮೌಂಟ್ ನನಗೆ ಶೋರೂಮ್ ಪ್ರೈಸ್ ಬಂದುಬಿಟ್ಟು 4,10,000 ಸಮಥಿಂಗ್ ಹೇಳಿದ್ರು. ಅರೌಂಡ್ 5 lakhs 10-15,000 ಆ ರೇಂಜಲ್ಲಿ ಆಗುತ್ತೆ ಆನ್ ರೋಡ್ ಪ್ರೈಸು. ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಇಂಜನ್ನು ಲುಕ್ಸು ಚೆನ್ನಾಗಿದೆ ಬಿಡಿ. ಅಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಈ ರೇಡಿಯಸ್ ಕಟ್ ನೋಡಿ, ನಿಮ್ಗೆ ಏನು ಅನ್ನಿಸ್ತದೆ? ಟ್ಯಾಂಕ್ ಟಚ್ ಆಗುತ್ತೆ ಆ್ಯಕ್ಚುಲಿ. ಗೇರ್ಸ್ ಕರೆಕ್ಟಾಗಿ ಬೀಳ್ತಾಯಿದೆ, ನಮ್ಮ ಗಾಡಿ ಥರ ಅಲ್ಲ.
ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.